ಇದಾರಲ್ಲ, ಏನಾದ್ರು ಕನ್ಸ್ಕೊಂಡ್ರಾ? ಇಲ್ಲ ಸಾವಿತ್ರಿ, ನಿನ್ನೆ ರಾತ್ರಿ ನಾ ಮಲ್ಕೊಂಡಿದ್ದಾಗ ಶ್ವೇತನ ಆಟದ ಸಾಮಾನೆಲ್ಲ ಉರುಳು ಬಿತ್ತು. ಫ್ಲವರ್ ವಾಸು ತಾನಾಗಿ ಕೆಳಗಡೆ ಬಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನನ್ ಮುದ್ದಿನ ಮಗುಗೆ ಏನಾಗ್ಬಿಟ್ಟಿದ್ಯೋ ಅಂತ ತುಂಬಾ ಅಳಕಾಗ್ತಾ ಇದೆ ಸಾವಿತ್ರಿ. ಹೌದಾ? ಅಂದ್ರೆ ಒಂದ್ ಕೆಲಸ ಮಾಡೋಣ, ನನಗೂ ಮಂತ್ರವತಿ ಗೊತ್ತಿದೆ ನಮ್ಮವ್ರೆ. ಅವನ್ ಈ ಭೂತ ಪಿಶಾಚಿ ಕಾಟುಗಳೆಲ್ಲ ನೀರು ಕುಡಿದಷ್ಟು ಸುಲಭವಾಗಿ ಬಿಡಿಸ್ಬಿಡ್ತಾನೆ. ಇಲ್ಲ ಸಾವಿತ್ರಿ, ಅವಳ ಆತ್ಮ ನನ್ನನ್ನೇ ಸುತ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಆ ಮಂತ್ರವಾದಿ ಸಹಾಯದಿಂದ ನಾನು ಅವಳು ನೋಡೋದಕ್ ಸಾಧ್ಯನಾ? ಖಂಡಿತ ಸಾಧ್ಯ ಮೋರೆ, ಅದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಆದಷ್ಟು ಬೇಗ ಮಾಡು. ಇದು ಡೆಫಿನೆಟ್ ಆಗಿ ಸೈಕಲಾಜಿಕಲ್ ಶಾಕ್ಲಿಂದಲೇ ಆಗಿರ್ಬೇಕು. ನಾವು ತುಂಬಾ ಪ್ರೀತಿಸೋರು ನಮ್ಮಿಂದ ದೂರ ಆದಾಗ ಮನಸ್ಸು ಒಪ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ. ಅಂತ ಸಂದರ್ಭದಲ್ಲಿ ಈ ರೀತಿ ವರ್ತಿಸ್ತಾರೆ. ಓಂ ಹ್ರೀಂ ಕ್ಲೀಂ ಶ್ರೀಂ ಶಾಂಭವಿ. ನಿಮ್ಮಿಸೆ ಅಲ್ಲ ಯಮ್ಮ ನಂಗೆ ತಿಳಿಸವಳು. ಅದ್ ಸರಿ, ನೀವೊಬ್ಬರೇ ಯಾಕೆ ಬಂದ್ರಿ? ಜೊತೆಗೆ ನಿಮ್ ಗಂಡನು ಕರ್ಕೊಂಬಂದಿದ್ರೆ ಪೂಜಿಸಿ ಬಳೆ ಕೊಡ್ತಿದ್ದೆ. ಆಗ್ಲೇ ನಾಳೆ ನಿಮ್ ಗಂಡನ್ ಕರ್ಕೊಂಬನ್ನಿ. ತನಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಅವಳು ಒಪ್ಕೊಳ್ಳೋದಿಲ್ಲ ಡಾಕ್ಟ್ರೆ. ಏನಾದ್ರೂ ಉಪಾಯ ಮಾಡಿ ಅವಳನ್ನ ನಿಮ್ಮ ಹತ್ರ ಕರ್ಕೊಂಡ್ಬರ್ಬೇಕು. ಕರ್ಕೊಂಡ್ ಬನ್ನಿ. ಸ್ವಾಮಿ, ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರು ಇಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗಿದ್ರಲ್ಲೆಲ್ಲ ನಂಬಿಕೆನೇ ಇಲ್ಲ. ಆದ್ರಿಂದ ನಾನು ಒಬ್ಳೆ ಬರ್ತೀನಿ. ದಯವಿಟ್ಟು ನಾನು ನನ್ನ ಮಗು ನೋಡೋ ಹಾಗೆ ಮಾಡಿ. ಆ ವಿಚಾರ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಗುರುಗಳು ಕೈಲಾಸದತ್ರ 150 ವರ್ಷ ತಪಸ್ಸು ಮಾಡಿ ಮಂತ್ರ ಸಿದ್ಧಿ ಪಡೆದವ್ರೆ. ಆ ಮಹಾ ಮಂತ್ರ ನನ್ನ ಕೈನಲ್ಲಿದೆ. ನಾನು ಯಾರನ್ನ ಕರೆದ್ರು ಅರೋಡ್ ಬರ್ಬೇಕು. ಈಗ ನೋಡಿ, ನಿಮ್ ಮಗಳ್ ಕರೆಸ್ತೀನಿ. ಬೇಗ ಕರ್ಸಿ ಸ್ವಾಮಿ. ಸ್ವಲ್ಪ ತಡ್ಕೊಳ್ಳಿ. ಅಷ್ಟು ಸುಲಭ ಮಾತಾಡೋದಕ್ಕಾಗೋದಿಲ್ಲ. ನೀವು ನಿಮ್ಮ ಮಗಳ ಜೊತೆ ಮಾತಾಡಬೇಕು ಅಂತಂದ್ರೆ ಬೇಕಾದಷ್ಟು ನೇಮಗಳವೆ. ಅಮಾವಾಸ್ಯೆ ದಿವಸ ಬನ್ನಿ, ನಾನೊಂದು ವಸ್ತುನ ಮಂತ್ರಿಸ್ಕೊಡ್ತೀನಿ. ಅದರ ಸಹಾಯದಿಂದ ನಿಮ್ಮ ಮಗಳ ಜೊತೆ ನೀವು ಮಾತಾಡಬಹುದು. ಮಲ, ಇವತ್ತು ನಮ್ಮ ಭೀಮಸೇನ್ ರಾಯರ ಮಗಳ ಮದುವೆ ಪಾರ್ಟಿ ಇದೆ. ಹೋಗ್ಬಿಟ್ಟು ಬರೋಣ, ಬೇಗ ರೆಡಿ ಆಗು. ಇಲ್ಲ ರೀ, ನನ್ಗಿವತ್ತು ಬೇರೆ ಏನೋ ಕೆಲಸ ಇದೆ. ಇಲ್ಲ ಮಲ, ನೀನು ಕರ್ಕೊಂಡ್ ಬರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅದು ಅಲ್ಲದೆ ಅವ್ರು ನಮ್ಮ ಕಂಪ್ನಿ ಚಾರ್ಟರ್ಡ್ ಅಕೌಂಟೆಂಟು. ಹೋಗದೆ ಹೋದ್ರೆ ತಪ್ಪಾಗುತ್ತೆ. ಬೇಗ ರೆಡಿ ಆಗು. ನಂಗೆ ಬೇರೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಏನಂತ ತಲೆ ಹೋಗೋ ಕೆಲಸ? ನಾನು ಕರೀತಾ ಇದ್ದೀನಿ, ಬರಲ್ಲ ಅಂತೀಯಾ? ಆ ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಕಳ್ಸು. 5 ನಿಮಿಷ ರೆಡಿ ಆಗ್ಬೇಕು. ಸಾವಿತ್ರಿ, ಅಮ್ಮರೇ ನೋಡು, ನಾನಂತೂ ನಿನ್ ಜೊತೆ ಬರಕ್ಕಾಗಲ್ಲ. ಅದಕ್ಕೆ ಈ ದುಡ್ಡು ತಗೊಂಡು ಹೋಗಿ ನೀನೇ ಆ ಬಳೆ ತಗೊಂಬಾ. ಆಯ್ತಮ್ಮರೇ. ಈ ಬಳೆನ ಹಿಡಿದು ನಿಮ್ ಮನ್ಸಲ್ಲಿ ನಾನು ಹೇಳ್ಕೊಟ್ಟಿರೋ ಮಂತ್ರ ಧ್ಯಾನ ಮಾಡಿದ್ರೆ ನಿಮ್ಮನ್ನ ನಗಲಿರೋ ಯಾರು ನೆನ್ಸ್ಕೊಂಡ್ರು ಕಾಣ್ತಾರೆ. ಸ್ವಾಮಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ತಗೊಳ್ಳಿ ಅಣ್ಣ. ನಾನ್ ಕೊಡ್ತೀನಿ. ತಗೊಳ್ಳಿ. ನೋಡು, ಈ ಬಳೆಯಲ್ಲಿ ನಾನ್ ತುಂಬಿರೋ ಶಕ್ತಿ 5 ವರ್ಷ ಇರುತ್ತೆ. ಆ ಶಕ್ತಿ ಕಳೆದು ಹೋದ ಮೇಲೆ ಇನ್ನೊಂದು ಬಳೆ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಈ ಬಳೆನ ಜೋಪಾನವಾಗಿ ಇಟ್ಕೊಳಕ್ ಹೇಳು. ಅಕಸ್ಮಾತ್ ಬೇರೆ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಆದ್ರಿಂದ ಕೆಡಕಾಗುತ್ತೆ. ಎಚ್ಚರಿಕೆ. ಬರ್ತೀವಿ ಸ್ವಾಮಿ. ಯಾಕೆ ಮಲ್ಲ ಮಾತಾಡ್ತಿಲ್ಲ? ಕೋಪನ? ಇಲ್ಲಪ್ಪ, ನಾನ್ಯಾಕೆ ಕೋಪ ಮಾಡ್ಕೊಳ್ಳಿ? ಇಷ್ಟಕ್ಕೂ ಹುಚ್ಚರು ಕೋಪಕ್ಕೆ ಯಾರು ಬೆಲೆ ಕೊಡ್ತಾರೆ ಹೇಳಿ? ಚೀಚಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಇನ್ನೇನ್ರಿ, ನೀವು ನನ್ನ ಸೈಕಿಯಾಟ್ರಿಸ್ಟ್ ಹತ್ರ ಚೆಕಪ್ಗೆ ಯಾಕೆ ಕರ್ಕೊಂಡು ಹೋಗಿದ್ದು ಅದನ್ನ ಹೇಳಿ ಮೊದಲು. ನಿನಗೆ ನಿಜ ಹೇಳಿದ್ರೆ
ನನ್ನ ಜೊತೆ ಬರ್ತೀಯೋ ಇಲ್ವೋ ಅಂತ ಅನುಮಾನ ಆಯ್ತು. ರೀ, ಶ್ವೇತಾ ನನಗ್ ಮಾತ್ರ ಮಗಳಲ್ಲ ರೀ, ನಿಮಗೂ ಸಹ. ಅವಳು ನಮ್ಮನ್ ಬಿಟ್ಟು ಹೋದ್ಲು ನಿಜ, ಆದ್ರೆ ಅವಳ ಆತ್ಮಕ್ ಶಾಂತಿ ಸಿಕ್ಕಿದೆ ಅಂತ ನಿಮ್ಗೆ ಹೇಗ್ರಿ ಗೊತ್ತು? ನನ್ ಮಗಳಿಗೆ ಹಾಗೇನಾದ್ರೂ ಆಗಿದ್ರೆ ನಾನ್ ಖಂಡಿತ ಸಹಿಸ್ಕೊಳ್ಳೋದಿಲ್ಲ ರೀ. ಮಲ, ಈ 20ನೇ ಶತಮಾನದಲ್ಲೂ ಹೀಗೆಲ್ಲ ಯೋಚನೆ ಮಾಡ್ತೀಯಲ್ಲ? ಒಂದ್ ಸಾರಿ ಪ್ರಾಣ ಹೋದ್ರೆ ಮುಗ್ದೋಯ್ತು. ಈ ಆತ್ಮ ಸುಳ್ದಾಡೋದು ಎಲ್ಲ ಸುಳ್ಳು. ಸತ್ಯನ ಒಪ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು. ಸಾವಿತ್ರಿ, ಏನ್ರಿ ಆ ಕಳ್ಳು ಮಂತ್ರವಾದಿ ಸುಳ್ಳು ಮಂತ್ರ ಹೇಳಿ ಈ ಹಳೆ ಬಳೆ ಕೊಟ್ಟ. ನೀನು ಮಂಕದಿಣ್ಣೆ. ಅವನು ಮಾತು ನಂಬ್ಕೊಂಡು 500,000 ತೆತ್ತು ಈ 2 ರೂಪಾಯಿ ಬಳೆ ಇಸ್ಕೊಂಡಿದ್ಯಲ್ಲ, ಅದೇ ದುಡ್ಡು ನನ್ನ ಕೈಯಲ್ಲಿ ಕೊಟ್ಟಿದ್ರೆ ನಾನು ನೀನು ಇಬ್ರು ತೂರ್ಕೊಳ್ಳೋ ಅಂತ ಬಳೆ ಮಾಡಿಸ್ಬೋದಾಗಿತ್ತು ಅಂದೆ. ಹಾಗೆಲ್ಲ ತಮಾಷೆ ಮಾಡ್ಬೇಡಿ. ಇದಕ್ಕೆಲ್ಲ ನಮ್ಗೆ ಇರ್ಬೇಕು ಗೊತ್ತಾ? ದೇವ್ರನ್ನೇ ತಗೊಳ್ಳಿ. ದೇವ್ರು ಅಂತ ನಂಬಿದ್ರೆ ದೇವ್ರು, ಕಲ್ಲು ಅಂತ ಕೇವಲ ಕಂಡ್ರೆ ಅಲ್ಲ. ಹಾಗಾದ್ರೆ ದೇವ್ರು ಇಲ್ಲ ಅಂತ ಸಾಕ್ಷಿ ನೋಡೋಣ. ಹಾಗಾದ್ರೆ ನಿನ್ನ ಬಳೆಲಿ ಎಷ್ಟು ಶಕ್ತಿ ಇದೆ ಅಂತ ತೋರ್ಸು ನೋಡೋಣ. ಸರಿ, ಈಗ ನಾನು ಏನ್ ತೋರ್ಸ್ಬೇಕು? ನೀನೇನು ತೋರಿಸ್ಬೇಡ, ನಮ್ ತಂದೆ ತಾತ ಮುತ್ತಾತನ್ ತೋರ್ಸು. ಅಷ್ಟೇ ತಾನೇ, ಈ ಕರೆಸ್ತೀನಿ ನೋಡಿ. ನಾನು ನಿಮ್ಮಪ್ಪ ಲಕ್ಕಪ್ಪ, ನಾನು ನಿಮ್ ತಾತ ಸೀನಪ್ಪ, ನಾನು ನಿಮ್ ಮುತ್ತಾತ ದಾಮಪ್ಪ. ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಮಮ್ಮ, ನಮ್ಮಜ್ಜಿ, ನಮ್ಮ ಮುತ್ತಜ್ಜಿ ಯಾರ ಮೇಲೂ ಡೌಟ್ ಇಲ್ಲ. ಆದ್ರೂ ನೀವೆಲ್ಲ ಯಾರು? ಅಯ್ಯೋ, ನಿಮ್ಗಿನ್ನೂ ಮೋಕ್ಷ ಸಿಕ್ಕಿಲ್ವಾ? ಪಿಶಾಚಿಯಾಗಿ ಅಲಿತಿದ್ದೀರಾ? ಲೇ ಮುತ್ತಪ್ಪ, ನಮಗ್ ಒಂದಿನ ಶ್ರಾದ್ದ ಮಾಡಿದ್ಯೇನೋ? ನಮ್ ಸಮಾಧಿಗೆ 1 ತೊಟ್ಟು ಹಾಲು ಹಾಕಿದ್ಯೇನೋ? ಹೋಳಿ ಮಗನೆ, ನೀನು ಮಾಡ್ತಿರೋ ಪಾಪಗಳಿಗೆ ನಮ್ಗಿನ್ನೂ ಮೋಕ್ಷಾನೇ ಸಿಗದೆ ಶಾಪ ಅನುಭವಿಸ್ಬೇಕಾಗಿದೆ. ಬಳೆ ಕೊಡಿ, ಇವರೆಲ್ಲ ಹೋಗೋಗ್ ಮಾಡೋಣ. ಮಗು, ಈ ದುರಾತ್ಮ ನಂಬೇಡ, ನಂಬೇಡ, ನಂಬೇಡ. ಅಪ್ಪ, ಏನ್ರಿ ಅವ್ರೆಲ್ಲ ನಿಮ್ ನಂಬೇಡ ಅಂತಾರೆ? ಓ, ನಿನ್ನ ಅದ್ಯಾವ್ದೋ ಒಂದು ಹಳೆ ಬಳೆ ಹಿಡ್ಕೊಂಡು ಸತ್ತವ್ರೆಲ್ಲ ಎದ್ದು ಬಂದು ಮತ್ ಪಿಶಾಚಿಯಾಗಿ ಬರೋಂಗ್ ಮಾಡ್ಬಿಟ್ಟಲ್ಲೇ. ಮತ್ತೆ ಅವರೆಲ್ಲ ಅಂತರ್ ಪಿಶಾಚಿ ಆಗೋದಿಕ್ಕೆ ನೀವೇನ ಕಾರಣ? ಕಳ್ಳನ ಮಕ್ಳು. ದೊಡ್ಡವರು ಬಂದ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಉಗಿದ್ಬಿಟ್ಟ ಹೋಗೋದು. ನೀನೇನ ಹೇಳೆ, ಸತ್ತವ್ರಿಗೆ ಶ್ರಾದ್ದಾಗಿದ್ದ ಅಂತ ಹಣ ಖರ್ಚು ಮಾಡೋದು ಮುಟ್ಟಾಳ್ತನ. ಓಹೋ, ಆದ್ರೆ ನಾನ್ ಸತ್ರ ನೀವು ನನ್ ಯಾವ ಕರ್ಮನು ಮಾಡಲ್ಲ. ನೀನೊಂದ್ಸಲ ಸತ್ತು ನೋಡು. ಸಾರಿ ಸಾರಿ ಕಣೆ, ಮದುವೆ ವಿಷಯ ಮಾತಾಡೋ ಟೈಮ್ನಲ್ಲಿ ಸಾವಿನ ವಿಷಯ ಯಾಕೆ? ಕರ್ಮ. ಇದಕ್ಕೆಲ್ಲ ಕಾರಣ ನಿನ್ನ ಬಳೆ. ಈ ಬಳೆ ತರೋ ಬದಲು 1-2 ಕೋಡ್ ಬಳೆ ತಂದಿದ್ರೆ ಇಬ್ರು ಒಟ್ಟಿಗೆ ತಿಂದು ನೆಮ್ಮದಿಯಾಗಿ ಸಾಯ್ಬೋದಾಗಿತ್ತಲ್ಲ ಅಂತ. ಸಾಯೋದಾ? ಯಾಕೆ ಸಾಯೋದು ಬೇಡವಾ? ಅಮ್ಮೋರೆ, ಸಾವಿತ್ರಿ ಬಳೆ ತಂದೆ. ಅಮ್ಮೋರೆ ಕೊಡು. ಅಮ್ಮೋರೆ, ಮಂತ್ರ ಜಪಿಸ್ಕೊಂಡು ನೋಡಿದ್ರೆ ಶ್ವೇತಾ ಕಾಣ್ತಾಳೆ. ನಿಜವಾಗ್ಲೂ? ನಾನಿನ್ ಬರ್ತೀನಮ್ಮೋರೆ. ಶ್ವೇತಾ, ಶ್ವೇತಾ ನನ್ ಕಂದ. ಶ್ವೇತಾ, ಶ್ವೇತಾ ನನ್ ಕಂದ. ಶ್ವೇತಾ, ನನ್ ಬಿಟ್ಟು ಹೋಗಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತಮ್ಮ? ಶ್ವೇತಾ, ಏನಿಲ್ದೆ ನಾನೇ ಆಗಿಲ್ಲಮ್ಮ. ಶ್ವೇತಾ, ಶ್ವೇತಾ. ಮಾಲಾ, ಯಾರ ಜೊತೆ ಮಾತಾಡ್ತಾ ಇದೀಯಾ? ಅದು ನೀವು ನನ್ನ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗಿದ್ರಲ್ಲ, ಅದಕ್ಕೆ ನಿಮ್ ಮನ್ಸ್ ತೃಪ್ತಿಗೋಸ್ಕರ ನಾನು ಹುಚ್ಚಿ ತರನೇ ಮಾತಾಡ್ತಾ ಇದ್ದೀನಿ. ಸರಿ ತಾನೆ? ಮಮ್ಮಿ, ಸಮಾಧಾನ ಮಾಡ್ಕೋ. ಡ್ಯಾಡಿಗೆ ಹಾಗೆಲ್ಲ ಬೈಬೇಡ. ಅವ್ರು ನಿಂಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಸರಿ ಪುಟ್ಟಿ, ನಾನಿನ್ಮೇಲೆ ಅವ್ರನ್ನ ಏನು ಅನ್ನಲ್ಲ, ಸರಿನಾ? ಅವ್ರು ಬೇಕಾದ್ರೆ ನನ್ನ ಹುಚ್ಚಿ ಅಂತಾನೆ ಕರೀಲಿ, ನಾನ್ ಮಾತ್ರ ತುಟಿ ಪಿಟ್ಟಕ್ ಅನ್ನಲ್ಲ, ಸರಿನಾ? ಓ, ನಮಸ್ಕಾರ ಮೇಡಮ್. ಇವತ್ತು ಯಾರಿಗಾರು ಹೆರಿಗೆನಾ? ಜೀಪ್ ಬೇಕಾ? ಬೇಡ. ಹೋದ್ ಸಲ ನಮ್ ಜೀಪಲ್ಲಿ ಒಂದು ಹೆಂಗಸನ್ ಕರ್ಕೊಂಡು ಹೋದ್ರಲ್ಲ, ಹೆರಿಗೆ ಆಯ್ತಾ?
ಓಹೋ ಅವಳು ಗಂಡು ಮಗು ಆಯ್ತು. ಆ ಮಗುಗೆ ನಿಮ್ ಸಾಹೇಬ್ರ ಹೆಸರೇ ಇಟ್ಟಿದ್ದಾಳೆ. ಪರವಾಗಿಲ್ವೇ, ಅಷ್ಟಾರು ನಿಯತ್ತಿದೆಯಲ್ಲ. ಅಂದಾಗೆ ಸಾಹೇಬ್ರಲ್ಲಿ ಅವಸರ ಈಗ ತಾನೇ ಹೊರಗಡೆ ಹೋದ್ರು, 2 ನಿಮಿಷ ಮುಂಚೆ ಬಂದ್ರೆ ನೀವು ಸಿಗ್ತಾ ಇದ್ರು. ಪರವಾಗಿಲ್ಲ, ಅವ್ರು ಇಲ್ದೇ ಇರೋದೇ ಒಳ್ಳೇದು. ನನ್ಗೂ ಅವ್ರಿಗೂ ಮದ್ವೆ ಆಗೋ ವಿಷಯ ನಿಮ್ಮ ಹತ್ರ ಏನಾದ್ರೂ ಹೇಳಿದಾರಾ? ಇಲ್ವಲ್ಲ. ಅವರು ಸಡನ್ ಆಗಿ ಸ್ಟೇಷನ್ಗೆ ಹೆಂಡತಿ ಸಮೇತ ಬಂದು, ಅಂದ್ರೆ ನನ್ ಸಮೇತ ಬಂದು ನಿಮ್ಗೆಲ್ಲ ಸರ್ಪ್ರೈಸ್ ಮಾಡ್ಬೇಕು ಅಂತಿದ್ದಾರೆ. ಆದ್ರೆ ಅದಕ್ ಮುಂಚೆ ನೀವೇ ಅವ್ರನ್ನ ಸರ್ಪ್ರೈಸ್ ಮಾಡ್ಬೋದು. For more updates, like, comment, subscribe to our channel.